ಮಜಬೋ ಮಜ ಭಾರತ. ಅಯ್ಯೋ, ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನನ್ನ ಗಂಡ ಹೇಳಿದ ಕೆಲ್ಸನೇ ಮರ್ತೋಯ್ತಲ್ಲ. ಗಂಡ ಓ ಗಂಟ ಗಂಡ ಏನ ಅಲ್ಲ, ಬೆಳಿಗ್ಗೆ ಎಬ್ಬಿಸು ಅಂತ ಹೇಳಿ ಬಿಡ್ತೇವೆ ನೋಡಿ. ಚಪಾತಿ ಮುಸುಡಿ ಅವಳು ತಗೊಂಬಂದ್ಬಿಟ್ಟು ಏನ್ ಎಳ್ಕೊಂಡು ಮಾತಾಡಕ್ ನನ್ನ ಮೈಕ್ ಸ್ಟ್ಯಾಂಡ್ ಅಲ್ಲ, ಬ್ರ್ಯಾಂಡ್ ಹೈ ಬ್ರ್ಯಾಂಡ್. ಸರ್ ಮೇಡಮ್, ನಮ್ಮವ್ವ ನಮ್ಮ ಅಪ್ಪನಿಗೆ ಹೇಳಿದೆ ಈ ಬ್ರ್ಯಾಂಡ್ಗೆ ರಚ್ಚು ತರ ಒಳ್ಳೆ ಗ್ರ್ಯಾಂಡ್ ಆಗಿರೋ ಹುಡುಗಿ ನೋಡಿ ಅಂತ. ಇವ್ರು ಓದ್ಕೊಂಡಿದ್ದಾಳೆ ಅನ್ಕೊಂಡು ಈ ತಂದು ನಾನು ಕಟ್ಬಿಟ್ರು ನೋಡಿ. ಎಂತಕ ಹಂಗ್ ಮಾತಾಡೋದು? ನಾನ್ ನೋಡ್ಲಿಕ್ ಚಂದ ಇಲ್ವನಾ? ಕಂಬಳಿ ಹುಳ ಕೂಡ ಚಂದ ಉಂಟು ಮರೈತಿ, ಹಂಗಂತ ಹೇಳಿ ಅದನ್ನ ಪ್ಯಾಂಟ್ ಒಳಗೆ ಬಿಟ್ಟುಕೊಳ್ಳಿಕ್ಕೆ ಆಗ್ತದ? ಕಾಲ್ ಫ್ರಮ್ ಕ್ಯಾಲಿಫೋರ್ನಿಯಾ. ಹಲೋ ಹಲೋ ಸರ್, ವೀಸಾ ರೆಡಿ ಆಗಿದ್ಯಾ? ವೀಸಾ ಆಲ್ರೆಡಿ ರೆಡಿ ಮಾಡ್ಸಕ್ ಕೊಟ್ಟಿದ್ದೀನಿ ಸರ್. ಓಕೆ ಓಕೆ, ರೆಡಿ ಆದ್ಮೇಲೆ ನೀವು ಕಾಲ್ ಬ್ಯಾಕ್ ಮಾಡಿ. ಈಗ ನಾನು ಕಾಲ್ ಮಾಡ್ತೀನಿ. ಕೆಂಪಸ್ ಕತ್ಕ ಬಂದ್ಬಿಡಿ. ಓಕೆ ಸರ್, ಓಕೆ. ಎಂತಂತೆ? ಅಮ್ಮ ಮೂಗಿಗೆ ಗುದ್ಲಿ ಕೇಳಿದ್ರು. ಸರಿ ಸರ್ಕ, ಎಂತ ಮಾಡೋದಂತಾನೆ ಗೊತ್ತಾಗ್ತಿಲ್ವಲ್ಲ. ನಿನಗೇನು ಹೇಳಿದ್ನ? ಟೀ ತರ. ಎಲ್ಲಿದೆ ಟೀ? ನೀನ್ ಯಾರು? ಮನೆ ಆಳ. ಮನೆ ಆಳು, ಮನೆ ಹಾಳು ಕೆಲಸ ಮಾಡಲೇ. ಡೈಲಾಗರ ಕೇಳು. ಇವ್ನು ಓನರ್ ರೇಂಜ್ಗೆ ಆಡ್ತಾವನಲ್ಲ ಈ ಮನೇಲಿ. ಓನರ್ ನಾನಾ ಇವನ? ಅಲ್ಲ, ಫೋನಲ್ಲಿ ಎಂತಂತೆ? ಅದು ಪ್ರೋಗ್ರಾಮ್ಗೆ ವೀಸಾ ರೆಡಿ ಮಾಡಕ್ ಹೇಳಿದ್ರು, ಎಲ್ಲ ಕೊಟ್ಟಿದ್ದೆ. ಆ ಹುಡುಗ ರೆಡಿನೇ ಮಾಡಿಲ್ವಲ್ಲ. ಇನ್ನು ವೀಸಾ ರೆಡಿ ಮಾಡ್ಲಿಲ್ವಾ? ಇಲ್ಲ. ಇಂಟರ್ವ್ಯೂಗೆ ರೆಡಿ ಆಗಿದ್ದೀರಾ? ವೀಸಾಗ ಇಂಟರ್ವ್ಯೂ ಮಾಡ್ತಾರ? ಎಷ್ಟು ಕ್ವೆಶ್ಚನ್ ಕೇಳ್ತಾರೆ ಗೊತ್ತುಂಟ ಮಾರೆ ನಿಂಗೆ? ಹೌದಾ? ಯಪ್ಪ, ನಾನ್ ಆಕ್ಚುಲಿ ಮದುವೆಕ್ಕಿಂತ ಮುಂಚೆ ವೀಸಾ ಆಫೀಸ್ ಅಲ್ಲೇ ಕೆಲಸ ಮಾಡ್ತಿದ್ದೆ. ಆಯ್ತಾ, ಅಲ್ಲಿ ಅವ್ರು ಏನೇನ್ ಕ್ವೆಶ್ಚನ್ ಕೇಳ್ತಾರೆ ಅಂತ ನನ್ಗೆಲ್ಲ ಸಹ ಗೊತ್ತುಂಟು. ನನ್ನ ಬಂಗಾರ ಮಾಡು ಮತ್ತೆ. ಹಾಗೆಲ್ಲ ಮಾಡ್ಲಿಕ್ಕೆ ಆಗ್ತದ? ಇಂಟರ್ವ್ಯೂ ಅಂತ ಹೇಳಿದ್ಮೇಲೆ ಒಂದು ರೀತಿ ನೀತಿ ಅಂತ ಇರ್ತದೆ. ನೀವು ಸ್ಟೇಜ್ ಮೇಲೆ ಅಷ್ಟೇ ಬ್ರ್ಯಾಂಡ್, ಹೊರಗಡೆ ಗಾಬರಿ ಆಗ್ಬಿಡ್ತೀರಿ ಅಂತ ಹೇಳಿದೆ. ಇವಾಗ ಇಂಟರ್ವ್ಯೂ ತಕೊಳ್ಳ? ಅದಕ್ಕೇನ್ ಭಯ? ಆದ್ರೆ ಒಂದು ಕಂಡೀಷನ್. ಏನು? ನಾನ್ ನಿಮ್ಮ ಹೆಂಡತಿ ಅಲ್ಲ, ನಾನು ವೀಸಾ ಆಫೀಸರ್. ನಾನು ಕೇಳುವ ಎಲ್ಲ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ಅಷ್ಟೇ ತಾನೇ? ಮಾಡು ಮಾಡು. ಬಸ್ಸು ಮ್ಯಾಮ್ ರೆಡಿ? ರೆಡಿ ಮ್ಯಾಮ್. ಮೈ ಕಮಿನ್? ಕಮನ್ ಕಮನ್. ಓಕೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಟೇಕ್ ಯೋರ್ ಸೀಟ್. ಓಕೆ. Show me your papers. These are my papers. Visa rejected. ಯಾಕೆ? ನನ್ನ ಇಷ್ಟ ರೀ. ನನ್ನ ಹತ್ರ ದೌಲತ್ ಎಲ್ಲ ತೋರಿಸ್ಬಾರ್ದು. ಇದೆಲ್ಲ ಏನಿದ್ರು ನಿಮ್ ಹೆಂಡತಿ ಹತ್ರ ತೋರಿಸಿ. ನಾನು ವೀಸಾ ಆಫೀಸರ್. ಓಕೆ, ಅದರಲ್ಲಿ ಏನಿದೆ? ವೀಸಾ ಆಫೀಸರು ಹೆಂಡ್ತಿ ಅಲ್ಲ. ಮೇಡಮ್, ನಂದು ಪೇಪರ್ಸ್. ಕೂತ್ಕೊಳ್ಳಿ. Your name is ಚಿಲ್ಡ್ರೆ ಹುಂಜ. ಬಟ್ಲುಗಣ್ಣವಳೆ, ಏನ್ ಕಣ್ಣಲ್ಲಿ ಏನ್ ಸಿಗಡಿ ಮೀನ್ ಇಟ್ಕೊಂಡಿದ್ಯಾ? ಕರೆಕ್ಟ್ ಆಗಿ ಚಿಲ್ಡ್ರೆ ಮಂಜ ಅಂತ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರ್ತಿಲ್ವಾ? ಫಸ್ಟ್ ಟೈಮ್ ಓದ್ತಾ ಇರೋದ್ರಿ, ಹಂಗೆಲ್ಲ ಆಗುತ್ತೆ. ಕೂತ್ಕೊಳ್ರಿ. ನಿಮ್ ಹೆಸರು ಚಿಲ್ಡ್ರೆನಾ? ಹೌದು. ನಿಮ್ಮ ಅಪ್ಪನ ಹೆಸರು ಹುಂಜಾನಾ? ಏನ್ ಆಟಿಟ್ಯೂಡ್? ಬೇಡ, ಕೂತ್ಕೋತೀನಿ. ನಮ್ಮ ಅಪ್ಪ ಹುಂಜ, ನಮ್ಮವ್ವ ಕೋಳಿ. ಓಕೆನಾ? ಅದ್ರಲ್ಲೇನಿದೆ? ಅದ್ರಲ್ಲೇನಿದೆ? ಬರ್ತ್ ಸರ್ಟಿಫಿಕೇಟ್ ಯಾಕ್ರಿ ಖಾಲಿ ಇದೆ? ನೀವು ಹುಟ್ಟಿರೋದು ಡಾಕ್ಟರ್ಗೆ ಇಷ್ಟ ಆಗ್ಲಿಲ್ವಾ? ಅವತ್ತೆಲ್ಲ ಖಾಲಿ ಖಾಲಿ ಆಗಿತ್ತು. ಆಕ್ಚುಲಿ ಇಷ್ಟ ಇರ್ಲಿಲ್ಲ, ನಾನೇ ಒತ್ತಾಯ ಮಾಡಿ ಉಟ್ಕೊಂಡಿರೋದು. ಹೌದು. ಅದ್ರಲ್ಲೇನಿದೆ? ಡೇಟ್ ಆಫ್ ಬರ್ತ್ ಏಪ್ರಿಲ್ 1st. ಅಂದ್ರೆ ನೀವೇನು ಫೂಲ? ಮೇಡಮ್, ಯಾರೋ ಹುಟ್ಸಿ ಏಪ್ರಿಲ್ ಫುಲ್ ಮಾಡ್ಬಿಟ್ಟವ್ರೆ. ಹೇಳ್ತಾ ಇದ್ದೀನಿ, ಅತಿ ಆಗ್ತಿದೆ. ಅಯ್ಯೋ, ಅದ್ರಲ್ಲಿ ಏನಿದೆ? ಫೂಲು. ಆಕ್ಚುಲಿ ನಾನು ಹುಟ್ಟಿರೋದೇ ದೊಡ್ಡ ಫೂಲು. ನಾನು ನನ್ನ ಹೆಂಡತಿ ಒಬ್ಳು ಕಚಡ ಹೆಂಡತಿ ಕಟ್ಕೊಂಡಿದ್ದೀನಿ, ಅವತ್ತೇ ಫೂಲ್ ಆಗ್ಬಿಟ್ಟೆ. ನೀವಲ್ಲ, ನೀವು ವೀಸಾ ಆಫೀಸರು. ನನ್ನ ಹೆಂಡತಿ ಅವಳು ಫೂಲು. ಮೇಡಮ್, ಡಾಕ್ಯುಮೆಂಟ್ಸ್. ಯುಎಸ್ಗೆ ಯಾಕೆ ಹೋಗ್ತಾ ಇರೋದು?
ಆಕ್ಚುಲಿ ನಾನೊಬ್ಬ ಆರ್ಟಿಸ್ಟು. ಓಕೆ. ಅಮೆರಿಕದಲ್ಲಿ ಅಣ್ಣ ಸಮ್ಮೇಳನ ಅಂತ ನಡೀತಾ ಇದೆ. ಅಲ್ಲಿ ನಾವು ಪ್ರೋಗ್ರಾಮ್ ಕೊಡಕ್ ಹೋಗ್ತಾ ಇದ್ದೀನಿ. ನಿಮ್ಮ ಅನ್ನ ಸಮ್ಮೇಳನದಲ್ಲಿ ತಿನ್ನಕ್ ಅನ್ನ ಕೊಡ್ತಾರ? ಇಲ್ಲ, ಉಪ್ಪಿನಕಾಯಿ ಕೊಡ್ತಾರೆ, ನೆಂಚ್ಕೊಂಡ್ ಬರ್ತೀವಿ ಅಲ್ಲಿಂದ. ವೀಸಾ ರಿಜೆಕ್ಟ್. ನನ್ನ ಮಗಳೇ, ವೀಸಾ ಆಫೀಸಲ್ಲಿ ನೀನ್ ಪ್ಯೂನು, ನೀನೇನೋ ರಿಜೆಕ್ಟ್ ಮಾಡೋದು? ಯಾಕಂದ್ರೆ ನಾ ರಿಜೆಕ್ಟೆಡ್ ಪೀಸು. ಓಕೆ ಮೇಡಮ್, ಸರಿ ತಗೊಳ್ಳಿ ಮೇಡಮ್. ಸರಿ, ಎಷ್ಟ್ ದಿನಕ್ಕೆ ಹೋಗ್ತಾ ಇರೋದು? 10 ದಿನ ಮೇಡಮ್. ಓಕೆ. ಒಂದ್ ಇವೆಂಟ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ? 3 ಲಕ್ಷ ಮೇಡಮ್. ಓಕೆ. ನನ್ನ ಹತ್ರ ನೀನು 30,000 ಅಂತ ಹೇಳಿದ್ದಲ್ಲ, ಅಲ್ಲಿ ಹೋಗಿ 3 ಲಕ್ಷ ಇಸ್ಕೊಳ್ತಾ ಇದೀಯಾ? ಹಾಗಾದ್ರೆ ಇಷ್ಟು ಸಮಯ ಹೇಳಿದ್ದೆಲ್ಲ ಸುಳ್ಳೇ ಅಲ್ಲ ಮಾರಾಯ. ಅದೇ ಪಿರಿಕಿ, ನೀನ್ ಇಲ್ಲಿ ವೀಸಾ ಆಫೀಸರ್, ನನ್ನ ಹೆಂಡತಿ ಅಲ್ಲ. ಇದನ್ನೆಲ್ಲೂ ವೀಸಾ ಆಫೀಸಲ್ಲಿ ಕೇಳಲ್ಲ. ನನ್ನ ಹತ್ರನೇ ಡೌ ಮಾಡ್ತಾಳೆ, ಡೌರಾಣಿ. ಸರಿ, 10 ದಿನಕ್ಕೆ ಹೋಗ್ತಾ ಇದ್ದೀರಲ್ಲ? ಹೌದು. ನಿಮ್ ಹೆಂಡತಿನ ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಆಗೋದಿಲ್ಲ. ಯಾಕೆ? ಕಚ್ಚಾ ವಸ್ತುನ ಗೂಡ್ಸ್ ಗಾಡಿಲಿ ಹೋಗ್ಬೇಕು, ಫ್ಲೈಟ್ ಅಲ್ಲಲ್ಲ. ಯಾಕೆ? ವೀಸಾ ರಿಜೆಕ್ಟ್. ಅಯ್ಯೋ, ಅದಕ್ಕೆಲ್ಲ ಯಾಕೆ ರಿಜೆಕ್ಟ್ ಮಾಡ್ತೀರಾ? ಸಾರಿ ಕೇಳ್ರಿ. ಸಾರಿ ನನ್ನ ಹತ್ರ ಅಲ್ಲ ರೀ, ನಿಮ್ ಹೆಂಡತಿ ಹತ್ರ ಸಾರಿ ಕೇಳಿ. ಕೂತಿದ್ಯಲ್ಲ ದುರ್ಗಿ, ನಿನ್ಗೆ ಸಾರಿ ಕೇಳ್ತಾ ಇರೋದು. ನಾನು ವೀಸಾ ಆಫೀಸರ್, ಗೊತ್ತಾಯ್ತಾ? ನಿಮ್ ಹೆಂಡತಿ ಅಲ್ಲ, ನಿಮ್ ಹೆಂಡತಿಗೆ ಕಾಲ್ ಮಾಡಿ ಸಾರಿ ಕೇಳಿ. ಇದಕ್ಕೆಲ್ಲ ಯಾಕ್ರಿ ಕಾಲ್ ಮಾಡ್ಬೇಕು? ತಗೊಳ್ಳಿ, ಮಾಡಿ. ಮಾಡ್ತೀನಿ, ಅದರಲ್ಲಿ ಏನಿದೆ. ಮನೆಯಲ್ಲಿ ಇಷ್ಟು ಕೆಲಸ ಉಂಟು, ಇವರೊಂದು ಗಳಿಗೆ ಕಾಲ್ ಮಾಡುದಲ್ಲ. ಹಲೋ ಹಲೋ, ಫೋನ್ ಚಾರ್ಜಿಗೆ ಇಟ್ಟಿದ್ದೆ, ಹಾಗೆ ಸ್ವಲ್ಪ ಎತ್ತುವಾಗ ಲೇಟ್ ಆಯ್ತು. ಮನೇಲಿ ಬೇರೆ ತುಂಬಾ ಕೆಲ್ಸ ಇತ್ತಲ್ಲ. ಎಲ್ಲಿದ್ದೀರಿ? ವೀಸಾ ಆಫೀಸಲ್ಲಿ. ಹೌದಾ, ಎಂತ ನಡೀತುಂಟು? ಎಲ್ಲ ಸೇರಿ ನಂಗೆ ಜಡಿತಾ ಉಂಟು. ಆಲ್ ದ ಬೆಸ್ಟ್. ಆಯ್ತಾ? ಅಲ್ಲ, ಎಂತ ಹೇಳಲಿಕ್ಕಿತ್ತ? ಸಾರಿ ಸಾರಿ, ಅಯ್ಯ ನೀನ್ ಚಪಾತಿ ಸಾರಿ ಅಷ್ಟೇ ಹೇಳಲಿಕ್ಕೆ ಕಾಲ್ ಮಾಡಿದ್ದ. ಮತ್ತೆ ಬಂದು ಹೇಳ್ಬೋದಿತ್ತಲ್ಲ, ತೊಂದ್ರೆ ಇರ್ತಿರ್ಲಿಲ್ಲ. ಈಗ ಹೇಳಿ ಆಯ್ತಲ್ಲ. ಹಾ. ಓಕೆ, ಬಾಯ್. ಇಷ್ಟೇನೆ? ಜನ್ಮಕ್ಕೆ ಇವಾಗ ಇಂಟರ್ವ್ಯೂ ಮಾಡ್ಬೋದಾ ಮೇಡಮ್? ಬನ್ನಿ ಮತ್ತೆ. ಹೈಟ್ 5.4, ವೆಯ್ಟ್ 54, ಶೋಲ್ಡರ್ 30. ಗಂಡಸರಿಗೆ ಇರ್ಬೇಕಾಗಿರೋ ಯಾವ್ದು ಕ್ವಾಲಿಟಿನೇ ಇಲ್ವಲ್ರಿ ನಿಮ್ಮ ಹತ್ರ? ಓಕೆ, ಆಕ್ಚುಲಿ ನಾನು ಗಂಡಸೇ ಅಲ್ಲ, ಗೊತ್ತಾ ನಿಮ್ಗೆ? ನಡೆಯುತ್ತೆ, ನೀವು ಹೇಳ್ಬೋದು. ಅಂದಂಗೆ US ಯಾರೆಲ್ಲ ಹೋಗ್ತಾ ಇರೋದು? ಆಕ್ಚುಲಿ ನಾನು, ಸುಸ್ಮಿತಾ, ಬಸ್ಸು, ಪಾಟೀಲ್. ಸುಷ್ಮಿತನ ಕಟ್ ಮಾಡಿ. ಇರೋದೇ ಇಷ್ಟು, ಇನ್ನೇನ್ ಕಟ್ ಮಾಡೋದ ಅವಳನ್ನ? ಸುಷ್ಮಿತನ ಕ್ಯಾನ್ಸಲ್ ಮಾಡಿ. ಹಲೋ, ಕೋ ಆರ್ಟಿಸ್ಟ್ ಬೇಕು, ಅವಳಿಲ್ಲ ಅಂದ್ರೆ ಪ್ರೋಗ್ರಾಮೇ ನಡೆಯಲ್ಲ ಅಲ್ಲಿ. 3 ಜನ ಹುಡುಗರು, 1 ಹುಡುಗಿ. ನನಗೆ ಯಾಕೋ ಸೇಫ್ ಅನ್ಸ್ತಾ ಇಲ್ಲ. ಅವ್ರ ಮನೆಯವ್ರಿಗೆ ಸೇಫ್ ಅನ್ಸಿದ್ಯಲ್ಲ? ಇಲ್ಲ, ನೀವೀಗ ಕಾಲ್ ಮಾಡ್ತೀರಾ? ಇಲ್ಲ, ಮಾಡ್ತೀನಿ. ಎಂತೆಂತವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಮೇಡಮ್, ಸಾರಿ, ಇನ್ಮೇಲೆ ಮಾಡ್ತೀನಿ ಫೋನ್ ತಾನೆ, ಅದೇನು ದುಡ್ಡ ಕಾಸ ಹೇಳಿ. ಹಲೋ ಸುಸು, ಅದು ಕೊರೋನಾ ಟೈಮ್ ಅಲ್ವಾ, ಅದಕ್ಕೆ ಹಿರಿಯ ಕಲಾವಿದರಿಗೆ ಅಮೆರಿಕಕ್ಕೆ ಪ್ರವೇಶ ಇಲ್ವಂತೆ, ಅದಕ್ಕೆ ನೀನು ಕ್ಯಾನ್ಸಲ್ ಮಾಡ್ತಿದ್ದೀವಿ. ಯಾಕ್ರಿ ಬೆಂಗ? 5 ಅಲ್ಲ, 10 ಅಲ್ಲ, 20 ಅಲ್ಲ, 30 ಕೋಟಿ ಹೋಗ್ಲಿ. ನಂಗೊಂದು 5 ರೂಪಾಯಿ ಟೀ ಹಾಕುವ ಬೈಲೆ. ನೀನ್ ಯೋಗ್ಯತೆಗೆ ಜೇಬಲ್ 5 ರೂಪಾಯಿ ತೋರ್ಸು, 1000 ಕೋಟಿ ಬಗ್ಗೆ ಮಾತಾಡುವೆ. ಕೋಟಿಗಟ್ಲೆ ಇರೋರೆಲ್ಲ ಬ್ಯಾಂಕಲ್ಲಿ ದುಡ್ಡು ಇಟ್ಟಿರ್ತಾರೆ ಕಣೋ, ಜೇಬಲ್ ಅಲ್ಲ. ರೂಟಲ್ಲಿ ಬರ್ತಿದ್ಯಾ? ಎಂತೆಂತ ಮೊಬೈಲ್ಗಳು ಬಂದವೆ. ಚಿಲಿ, ಮತ್ತೆ ಹೆಂಗಿದ್ಯಮ್ಮ? ತಿರುಪೆ ಮಗ್ತವ್ನೆ, ತಲೆ ಕೆಡ್ಸ್ಬಿಡ ಅಷ್ಟೇ. ಚಿಲಿ ಚಿಲಿ ಚಿಲಿ, ನಿನ್ ಮುಖ ನೋಡು, ಒಳ್ಳೆ ಟೀ ಉಕ್ಕಿರೋ ಪಾತ್ರ ತರ ಆಗ್ಬಿಟ್ಟೈತೆ. ಅಷ್ಟು ಸ್ಮಾರ್ಟ್ ಆಗಿದ್ದೇನೇನೋ ನಿನ್ ಹೊತ್ತಿಗೆ. ಎಷ್ಟು ಹೋಗಿದ್ರು ಇವನ್ ಸುಂದ್ರ ಅಂತ ಹೇಳ್ಕೊಳ್ಳೋ ಮಾತ್ರ ತಪ್ಪಲ್ಲ. ನಮಸ್ಕಾರ ಮೇಡಮ್, ನನ್ನ ಹೆಸರು ಮಂಜು ಪಾವಗಡ ಅಂತ. ಸರಿ, ಟೀ ಕೊಡ. 3 ಕೊಡು, 3 ಕೊಡು, ಕೊಡಿಲ್. ನಿಧಾನ ತಗೊಂಡು ಕೊಡು.
ಮಗ ಬಂದಿದ್ದಿದ್ರೆ ಚೆನ್ನಾಗಿರೋದು. ಇವನೇನ್ ಬಂದ್ ಕೊಡಲ್ಲ ಅಂತಾನೇನೋ? ಕೊಡಲ್ಲ ಅಂತಾನ? ಕೊಡಲ್ವಾ? ಮುರ್ಕೊಡಲೇ ತಗೋಣ ತಿನ್ನಿನ್. ಇದೇ ಕಣ ನಂದಿ ಬೆಟ್ಟದಲ್ಲಿ ಕೋತಿ ನೋಡ್ದಂಗ್ ನೋಡ್ತಾ ಇದ್ಯಾ? ಏನ್ ಹೋಗ್ಲಿ ಬಿಡ ಮಗ. ಏನೋ ಇವ್ರು ಚೈನಾದವ್ರದ್ದು ಹಾವಳಿ. ಅವ್ರು ಇರ ಬರೋದ್ನೆಲ್ಲ ತಿನ್ನೋದು, ಇಲ್ಲಿ 20 ಸತಿ ನಾವು ಕೈ ತೊಳೆಯೋದು. ಅದೇನಾಗುತ್ತೆ ಗೊತ್ತೇನೋ? ಸುಮ್ನೆ ಏನು ಆಗಲ್ಲ. ಏನಾಗುತ್ತೆ? ಏನೋ ಬಾಡ್ರಲ್ಲಿ ಜಗಳ ಅಂತಪ್ಪ. ಒಂದಿಷ್ಟು ಜಗಳ ಜಾಗ ಕೊಟ್ಬಿಟ್ರೆ ಮುಗೀತು. ಅವ್ರಿಗೆ ಸಾಯ್ಬಿಡ್ತೀನಿ ಈಗ. ನಿಮ್ಮನೆ ತೋರ್ತಲ್ಲಿ ಯಾವನಾರ ಬಂದು ನಾಟಿ ಮಾಡಿದ್ರೆ ಬಿಟ್ಬಿಡ್ತೀಯನ? ಬಿಡಲ್ಲ. ಬಾಡ್ರಲ್ಲಿ ಹೆಂಗ್ ಬಿಟ್ಬಿಡೋಣ? ಬಿಡ್ಬಾರ್ದು. ನಮಗೂ ಶಕ್ತಿ ಐತೆ. ಯಾವನು ಇವನು? ದುಡ್ಡು ಎಷ್ಟಾಯ್ತು? 47 ರೂಪಾಯಿ. ಎತ್ತು 47 ತಾನೆ. ಕೊಡೋಣ. ಅದು 3 ರೂಪಾಯಿ 50. 3 ರೂಪಾಯಿ ಯಾವ ಮನಿ ಬೇಕು? ತಗೋಣ ತಿನ್ನೋಣ. ನನ್ಗೆ ತಿಕ್ಲು ಹತ್ತಿಸ್ಬೇಡ ಇವನೇ. ತಿಕ್ಲು ಹಿಂಗತ್ತದಲ್ಲಣ್ಣ, ಹಿಂಗತ್ತದ. ಇವನ್ ಯಾವನ ಇವನು? ಬರೀ ಮಾತಲ್ಲೇ ಮುಗಿಸ್ತಾನಂದ್ರೆ ಹೊಡಿತಾನಲ್ಲ. ಜಾಗನೇ ಬೇಡ ಕಣ, ಈ ಕಡೆ ಬಾ. ಲೋ ಅಕ್ಕಿ, ಮೊನ್ನೆ ನಮ್ಮ ಕುಳ ಬಸ್ಸು ಸಿಕ್ಕಿದ ಕಣ. ಏನಂದ? ಎಲ್ರು ದೀಪಾವಳಿಗೆ ಕಾರು ಬೈಕ್ ತಗೊಂಡ್ರಲ್ಲ, ಅದಕ್ಕೆ ನೀನೇನ್ ತಗೊಂಡೆ ಅಂದೆ. ನಾನು ಓಡಾಡಕ್ ಬಸ್ ತಗೊಂಡಿದ್ದೀನಿ ಅಂದ. ಅಲ್ಲ ಕಣೋ, ಎಲ್ಲರೂ ಕಾರು ಬೈಕ್ ತಗೊಂಡ್ರೆ ನೀನ್ ಯಾಕೋ ಬಸ್ ತಗೊಂಡೆ ಅಂದ್ರೆ, ನನ್ನ ಹೆಸರು ಬಸ್ಸು ಅಲ್ವಾ, ಅದಕ್ಕೆ ಬಸ್ ತಗೊಂಡೆ ಅಂತಾನೆ. ನಿನಗ್ ಫೋನ್ ಮಾಡಿ ಹೇಳಿದಾನೆ, ನನಗ್ ಫೋನ್ ಮಾಡಿಲ್ಲ. ನೋಡೋಣ ಕುಳ ಬಸ್ಸು ಎಂತ ನನ್ನ ಮಗ ಇರ್ಬೋದು. ಇವನ್ ಯಾವನ ಹೋಗಿ ಬಂದು ಮೆದುಳಿಗೆ ಕೈ ಹಾಕ್ತಾವನಲ್ಲೋ. ನಡಿ ಎಸ್ಕೇಪ್ ಆಗ್ಬಿಡೋಣ. ಅಂದಂಗೆ ಎಲ್ಲಿ ಕೆಲಸ ಮಾಡೋದು? ಕೆಲ್ಸ ಇಲ್ಲ, 100% ಮಾಡ್ತಿದ್ದೆ, ಓಡಿಸ್ಬಿಟ್ರು. ನನ್ನ ಕೆಲಸ ಮಾಡ್ತೀಯಾ? ಬೇಡ ಬಿಡೋಣ. ಯಾಕೆ? ಆಮೇಲೆ ಮಂಜು ಪಾವಗಡ ನನ್ನ ಅಂಗಡಿಗೆ ಬಂದ, ನನ್ನ ಟೀ ಅಂಗಡಿನ ಎಕ್ಕುಡ್ಸ್ಬಿಟ್ಟ, ನನ್ನ ಮನೆ ಹಾಳು ಮಾಡ್ಬಿಟ್ಟ ಅಂತ ಯಾಕೆ ಊರ್ ತುಂಬಾ ಮಾತು? ಬಾಯ್ಲಿ, ನೀನು ಪ್ರಳಯ ಅಂತಕನೇ ಇರ್ಬೋದು, ನನ್ನ ಮುಂದೆ ನೀನ್ ಇನ್ನ ಬಚ್ಚಾಕಣ. ಹೋಯ್ತಾ ಗೊತ್ತಾಗ್ತದೆ ನನ್ ಸವಾಸ. ಟೀ ಕಾಫಿ ಮಾಡಕ್ ಬರುತ್ತಾ? ಇಲ್ಲ ಅಣ್ಣ, ಮತ್ತೆ ಕಾಫಿ ಟೀ ಮಾಡಕ್ ಬರುತ್ತೆ. ಏನಣ್ಣ ಹಿಂಗ್ ನಗ್ತವಳೆ? ಈ ನಗುಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬರ್ತೀನಿ ಕಣ. ಯಾರಣ್ಣ ಇವಳು? ಈ ಟೀ ಅಂಗಡಿ ಇದೆಯಲ್ಲ, ಅದ್ರ ಓನರ್ ಮಗಳು ಕಣ. ಹೆಂಗಾದ್ರೂ ಮಾಡಿ ಹುಡುಗಿನ ಪಟಾಯಿಸ್ಕೊಂಡ್ಬಿಟ್ರೆ ಈ ಟೀ ಅಂಗಡಿ ಅವಳು ಎರಡೂ ನನ್ನ ಒಳಗ್ ಬರುತ್ತೆ ಕಣ. ಮಂಜು ಪಾವಗಡಂಗ್ ವಿಷಯ ಬಿತ್ತಲ್ಲ, ನೀನ್ ಸತ್ತೆ. ಅವಳು ಪ್ರೀತಿಲ್ ಬಿದ್ದು ಸತ್ತೆ. ಹಂಗ ಹೆಂಗೋ? ಈ ಹುಡುಗಿರಿಗ ನನ್ ಚಟ ಇರುತ್ತಣ್ಣ, ಈ ಕಿತ್ತೋದ್ ಹುಡುಗರ್ನ ಸರಿ ಮಾಡಿ ಲವ್ ಮಾಡ್ಬೇಕು ಅಂತ. ಅದಕ್ಕೆ ನೀ ಆ ಹುಡುಗಿ ಹತ್ರ ಹೋಗಿ, ನಂಗೆ ಎಣ್ಣೆ ಕುಡಿತೀನಿ, ಸಿಗರೇಟ್ ಹೊಡಿತೀನಿ, ಎಲ್ಲ ಚಟ ಐತೆ, ಹುಡುಗಿರ್ ಸವಾಸ ಐತೆ ಅಂತ ಹೇಳ್ಬಿಡು. ಆಮೇಲೆ ಈ ಮಂಜು ಪಾವಗಡನ್ನ ತೋರಿಸಿ, ಮಂಜು ಪಾವಗಡಂಗೆ ಯಾವ ಚಟನೂ ಇಲ್ಲ ಅಂತ ಹೇಳ್ಬಿಡೋಣ. ಹಂಗ ಹೇಳ್ಬಿಟ್ರೆ ಪಕ್ಕ ಹುಡುಗಿ ಬಿದ್ದೋಗ್ತಾರೆ. ಅಯ್ಯೋ ನೀನ್ ನೋಡೋಣ. ಸರಿ ಕಣ.